ಬಸವ ಕಲ್ಯಾಣ ನಗರದ ಎಲ್ಲ ನನ್ನ ಸಾರ್ವಜನಿಕ ಬಂಧುಗಳಲ್ಲಿ ಒಂದು ಬಸವ ಕಲ್ಯಾಣ ನಗರ ಪೊಲೀಸ್ ಠಾಣೆಯಿಂದ ಸಂದೇಶ ಇದೆ. ಬಸವ ಕಲ್ಯಾಣ ನಗರ ಸೇರಿದಂತೆ ಬಸವ ಕಲ್ಯಾಣ ತಾಲೂಕು ಹಾಗೂ ಬೀದರ್ ಜಿಲ್ಲೆಯ ಎಲ್ಲ ಬೀದರ್ ಜಿಲ್ಲಾದ್ಯಂತ ಒಂದು 2-3 ದಿವಸದಿಂದ ಕೆಲವೊಂದು ಫೇಕ್ ಕರೆಗಳು ಬರ್ತಾ ಇದ್ದಾವೆ. ಅದು ಯಾವುದಂದ್ರೆ ಈ ಇಡಿ ಆಫೀಸರ್ಸು, ಸಿಬಿಐ ಆಫೀಸರ್ಸು ಮತ್ತೆ ಬೇರೆ ಬೇರೆ ಪೊಲೀಸ್ ಇಲಾಖೆಯ ಸಮವಸ್ತ್ರಗಳನ್ನು ಧರಿಸಿ ಉನ್ನತ ಅಧಿಕಾರಿಗಳ ಭಾವಚಿತ್ರವನ್ನ ತಮ್ಮ ಸ್ಟೇಟಸ್ ನಲ್ಲಿ ಹಾಕೊಂಡು ಕರೆ ಮಾಡ್ತಾ ಇದ್ದಾರೆ. ಕರೆ ಮಾಡಿ ಸಂಬಂಧಪಟ್ಟ ಸಾರ್ವಜನಿಕರಲ್ಲಿ ಫೋನ್ ಮಾಡಿ, ನಾವು ಸಿಬಿಐ ಆಫೀಸರ್ ಇದ್ದೇವೆ, ನಾವು ಇಡಿ ಆಫೀಸರ್ಸ್ ಇದ್ದೇವೆ, ನಾವು ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳು ಇದ್ದೇವೆ. ಸೊ ನಿಮ್ಮ ಮಕ್ಕಳು, ಅದು ಹೆಣ್ಮಗು ಆಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ನಿಮ್ಮ ಮಕ್ಕಳು ಈ ಡ್ರಗ್ ಕೇಸ್ ನಲ್ಲಿ ಭಾಗಿಯಾಗಿದ್ದಾರೆ. ಸೊ ಅವರು ಈ ಕೆಸೆಟ್ ಪರೀಕ್ಷೆ ಬರೆಯುವ ಕಾಲಕ್ಕೆ ಸಿಗಿಬಿದ್ದಿದ್ದಾರೆ ಅಥವಾ ಬರೆಯುವ ಕಾಲಕ್ಕೆ ಹೋಗುವಾಗ ಸಿಕ್ಕಿಬಿದ್ದಿದ್ದಾರೆ. ಅವ್ರ ಗೆಳೆಯರೊಂದಿಗೆ ಡ್ರಗ್ಸ್ ತಗೊಂಡು ಸಿಕ್ಕಿಬಿದ್ದಿದ್ದಾರೆ. ಹಿಂಗಾಗಿ ನಾವು ಎನ್ಕ್ವೈರಿಗಾಗಿ, ಇನ್ವೆಸ್ಟಿಗೇಷನ್ಗಾಗಿ ಕರ್ಕೊಂಡು ಹೋಗ್ತಾ ಇದ್ದೇವೆ ಅಂತಕೊಂಡು ಹೇಳಿ ಬಹಳಷ್ಟು ಫೇಕ್ ಕಾಲ್ಗಳು ಬರ್ತಾ ಇದಾವೆ. ಅದು ಟೋಟಲಿ ಈ ಎಲ್ಲಾ ಫೇಕ್ ಕಾಲ್ಗಳು